ಆಹೋ ನರವರಾಗ್ರಣದ ಅಣ್ಣೇರೇ, ಅಹೋ ಸಹೋದರನೇ, ನಮ್ಮ ಪಟ್ಟದ ರಾಣಿಯನ್ನ ಭ್ರಷ್ಟರ ಕೈ ಕೊಟ್ಟು ಮಾನ ನಷ್ಟ ಮಾಡೋದಕ್ಕೆ ನಿನಗೆ ಎಷ್ಟು ಅಗ್ರಜ? ನಮ್ಮ ಹತ್ರ ಸೈರಿಸು ಅನುಜ. ಅಪ್ಪ ನಿನಗೆ ಇಷ್ಟು ಸಾಧ್ಯವೇ? ಮರ್ಯಾದ ಮೇಲೆ ಇಷ್ಟವೇ? ಅಕ್ಕರ ಜೊತೆಗಳ ದೋಖ ನೋಡುವ ಲೆಕ್ಕ ಸ್ವಚ್ಛವಾಗಿದ್ದಾಳ ಮಕ್ಕಳ ಮಾಡಿ ಮಕ್ಕಳಂತ ಮಾಡಿದೀಯ. ಶೀಘ್ರವಾಗಿ ಅಪ್ಪ ಕೊಡೋಣ. ಅಪ್ಪ ಚಂಡಬಲ ದಂಡನಾದ ಜಗಜಟ್ಟಿ ಎನ್ನುವ ತಮ್ಮ ಭೀಮಸೇನೇ ಕೇಳು. ಅಗ್ರಜ ಏನು ಚೆನ್ನಾಗಿ ಹೇಳು. ಈ ಸಮಯದಲ್ಲಿ ನಿನಗೆ ಒಂದು ನೀತಿ ಹೇಳಿವೆ. ನಿನ್ನಲ್ಲಿರುವ ಸಿಟ್ಟು ಸಾಕು ಮಾಡಿ ಶಾಂತ ರೀತಿಯಿಂದ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ಕ್ರೋಧ ವೈವಶತೋ ರಾಜ ಆಶಾ ವೈ ತರುಣೀ ನರಕ ವಿದ್ಯಾ ಕಾಮಧೂಪಾದೇನು ಸಂತೋಷಂ ನಂದನವನಂ ಕಾಮಧೇನಂಚ. ಅಪ್ಪ ವಾಯುನಂದನ, ಇದರ ತಾತ್ಪರ್ಯವೇನೆಂದರೆ ಅನ್ನ ಯಮನಂದನ, ಇದರ ಅರ್ಥವೇನು? ಕೋಪವೇ ಯಮಧರ್ಮರಾಜನು, ಆಶೆ ಎಂಬುವುದೇ ವೈ ತರುಣೀ ನರಕವು, ವಿದ್ಯೆ ಎಂಬುವುದೇ ಕಾಮಧೇನು, ತನ್ನ ಸಂತೋಷವೇ ಕಾಮಧೇನು ಕಲ್ಪವೃಕ್ಷ ಎಂದು ತಿಳಿ. ಸಹೋದರನೇ, ಆದ ಕಾರಣ ನಾವು ಕಷ್ಟ ಬಂದಾಗ ದುಃಖಿಸದೆ, ಸುಖ ಬಂದಾಗ ಆನಂದಿಸದೆ, ಕಷ್ಟ ಸುಖದಲ್ಲಿ ನಾವು ಸಮಬುದ್ಧಿಯಿಂದಿರಬೇಕು ಭೀಮ. ಈ ದುರ್ಮಾರ್ಗ ಕೌರವರು ನಮಗೆ ಕ್ರೂರ ಕರ್ಮ ನಿರ್ಮಿಸಿದರೆಂದು ಮಾತು ಧರ್ಮಶಾಸ್ತ್ರದ ಮರ್ಮ ತಿಳಿಯದೆ, ಆದರೆ ಕಷ್ಟ ಬಂತೆಂಬುದು ಎಷ್ಟು ಮಾತ್ರವಾಗುವುದು. ಅವೋ ನಿಜ, ಈಗೋ ಅವನ ಅದೃಷ್ಟದಲ್ಲಿ ಪಡೆದಷ್ಟು ಸುಖ ದುಃಖಾದಿಗಳು ಬಂದು ಒದಗುವು. ಕಾಮ ಕ್ರೋಧಗಳೆಂದು ಸಾಧುವೃತ್ತಿಯಿಂದಿರಬೇಕು. ಕ್ರೋಧವೇ ನಮಗೆ ನರಕಬಾಧಿಗಳಿಗೆಳೆಯುವುದು, ಇದು ನೀನು ವೇದವಾಕ್ಯವನ್ನು ತಿಳಿ. ಸಹೋದರನೇ, ಆದ ಕಾರಣ ನೀನು ಸಿಟ್ಟು ಮಾಡುವುದು ನಟ್ಟಗಲ್ಲ. ಈ ದುರ್ಲಭವನ್ನು ಕೊಲ್ಲುವುದಕ್ಕೆ ನಿನಗೆ ನಾನು ಎಷ್ಟು ಮಾತ್ರಕ್ಕೂ ಅಪ್ಪಣೆಯನ್ನು ಕೊಡುವುದಿಲ್ಲ. ಖಂಡಿಯ ಜಗಜಟ್ಟಿಯಾದ ಭೀಮ, ಈ ಸಮಯದಲ್ಲಿ ನಾವು ಸುಮ್ಮನಿರುವುದೇ ನಮ್ಮಯ ಧರ್ಮ. ದುರ್ಯೋಧನ ಮಾತಂಗ ತುರಭಂಗ ರಂಗೋತ್ಮಂಗಳ ಕೀರ್ತಿ ವಿಕ್ರಮಾರ್ಕಂದನ
ಮುಂದೆ ಆನೆಯು ಪರಿಣಮಿಸುವುದೇ ಲಕ್ಷಣವಾದ ಕರುಣ ಪಕ್ಷಿಯ ಮುಂದೆ ಸರ್ಪವು ತನ್ನ ದರ್ಪವನ್ನು ತೋರ್ಪಡಿಸುವುದೇ ಅಹೇ ಸರ್ಪವೇಳಿ ಸುಂದರಾಂಗನೇ ಇಬ್ಬರದಿ ಅಪ್ಪರಿಸುವ ಎಪ್ಪುದಿಯ ಮುಂದೆ ಕಿರಿಕುಲದ ಕುರಿ ಮರಿಯು ಮರದಿಂದ ಚಲಿಸಬಹುದೇ ಹಟುಗ್ರಾದಿಂದ ಸಿಟ್ಟು ಮಾಡಿ ಕೋದಂಡವನ್ನು ತೀಡಿ ಸರಂಗಳ ಮೂಡಿ ಛಲವನ್ನು ಕೂಡಿ ನಮಗೆ ಕೆಳಕು ಮಾಡಿದ ಏಣಿ ಕೌರವರನ್ನು ಗಾಢವಾಗಿ ಈಡಾಡಿಸಿ ದಿಕ್ಕು ದಿಕ್ಕಿಗೆ ಓಡಿಸಿ ಬಿಡಲು ನೋಡಕ್ಕಾಂತೆ ಎಲೈ ಸುಯೋಧನ ಹೆಚ್ಚಿನ ಬಲವಂತಂದು ಮೆಚ್ಚಿದ ಹೆಂಡತಿಯ ಮುಂದೆ ತುಚ್ಛ ಬಂದಂತೆ ಯಾತಕ್ಕೆ ಉಚ್ಚ ಸುರೆ ಮೂಲ ಎಲೈ ದ್ರೋಚರಿನವರು ದುರ್ಯೋಧನ ಎಲೈ ಧರಾದವನೇ ನಿಮ್ಮೆಲ್ಲರ ಕಾಣಗದವಳು ಬಾಳ ಬಡದ ಸೀಳುಗಳು ಮಾಡಿ ಪೋಲೈಸಿ ಬಿಡುವೆ ಬಾಳಿ ನಿಮ್ಮ ಪಟ್ಟದ ರಾಣಿಯರ ಕೊಳಲಲ್ಲಿರುವ ಮಾಂಗಲ್ಯವು ಚಟ್ಟನೆ ಅರಿಸಿ ಓಡಾಡಿಸಿ ಬೋಳಿಯರ ಮಾಡಿಬಿಡುವುದು ಸ್ವಲ್ಪ ತಾಳ್ತಾಳೋ ಕುಳಬುರುಜನೆ ಹಳ್ಳಿರಿಯ ಎಲೈ ಕಂಡ ಕಂಡ ಜನರ ಬಂಡನಾದ ಎಲೈ ಮುಂಡವೀಮನೆ ಮಂಡಲೇಶ್ವರ ಕುಂಡಲಪುರ ಪಾಂಡವರು ಪುಂಡರೀಕ ಮಂಡಿತ ಕೆತ್ತಿಕೊಂಡವರೇ ಗಂಡನ ಗಂಡ ಗಂಡಲಿ ಅಲ್ಲ ಮುರುಸವ್ಯ ಮತ್ತು ತಿಳಿಸವ್ಯ ಸ್ವಲ್ಪ ತಾತಾನೇ ಕುಳಮಾಡಿದೆ
ನಿನ್ನ ಹೃದಯವು ಕತ್ತುಗದನ್ನು ನುಡಿದುಕೊಳ್ಳೇ ಭಟ್ಟ. ಎಲೇ ಯಾದವ, ಮೌನ ನಿಧಾನ ಮಾನಾದಿ ತಾನ ತಾನಾದ ಆನೆಯು ಕಂಡು ಶ್ವಾನವು ಕೂಗಿದಂತೆ ಯಾತಕ್ಕೆ ಒದರಾಡುವೆಯೋ ಭಟ್ಟ? ಓದಾಡಿದರೆ ಮಾಡಿದ್ರೆ ಮೂರ್ಖ. ತೆಗೆಯುವ ನೋಡು ನಿನ್ನ ರುಂಡ. ಏಳೈ ದೂರ್ಜನ ಶಿಖಾಮಣಿಯಾದ ಅರ್ಜುನ ಎಲ್ಲ
ಧರ್ಮಾತ್ಮಕನಾಗಿದ್ದರೆ ಈ ಧಾರ್ಮಿಕರೆಲ್ಲರೂ ನಿನ್ನನ್ನು ಮೆಚ್ಚುವರು. ನಿನಗೆ ನಿರ್ಮಲ ಕೀರ್ತಿ ಬರುವುದು ನೋಡು ನೋಡು ನಾಡಗೀಶನೆ. ಆಯ್ಸೆ ಅಣ್ಣ ಧರ್ಮನಂದನ, ತಮ್ಮ ಕುರುನಂದನ, ನೀನು ಹೇಳಿದ ನೀತಿ ಈಗ ಹೇಗಾಯ್ತಂದರೆ, ಹೇಗಾಗಿರುವುದು ತಮ್ಮ? ಅಡ್ಡಿ ಸ್ವತ್ತ ಕಟ್ಟಿಗೆಯಲ್ಲಿ ಅನ್ನಕ್ಕೆ ಹೆಸರಿಟ್ಟಂತೆ ಆಯಿತು. ಕೂಡಿ ಮಣ್ಣಿನ ಮೇಲೆ ಸಗಣಿ ಸಾಕಿ ಸಂಸಾರ ಮಾಡಿದ್ದಾಯಿತು. ಇನ್ನು ಹೆಚ್ಚಿನ ಮಾತುಗಳನ್ನು ಸಾಕು ಮಾಡಿ ಧರ್ಮನಂದನ ತೋರಣಾಡಿಕೊಳ್ಳುವಂತ ಬಂದರ. ಮೂಡನೆ ಕೇಳೋ ನೀನ ಒಟ್ಟು ಹುಟ್ಟಿದ ನಾಯಿಯಾಗೆ ಏತಕ್ಕೆ ಪೊಗಳಿ ಸಾಯಿಸಿ ಎಲ್ಲೋ ದುರ್ಮಾರ್ಗನೇ, ನನ್ನ ಗಂಡನು ನಿನ್ನನ್ನು ಕಂಡರೆ ನಿನ್ನ ರುಂಡವನ್ನು ಗಂಗನಾಥಕ್ಕೆ ಚೆಂದಾಗಿ ಬಿಡುವರು. ನಿನ್ನ ರುಂಡವನ್ನು ಗಗನಾಥಕ್ಕೆ ಚೆಂದಾಗಿ ಬಿಡುವರ ಕಂಡಿಯ ಲಂಡನಂಥವನೇ. ಎಲ್ಲೋ ಮೂಢಮತಿ, ಎಲ್ಲೋ ನೀಚನೆ, ನಮ್ಮಣ್ಣನ ಪಡವಿಗೆ ಒಡೆಯಲೊಂದು ಆತನನ್ನು ಹೊಡೆಬಹುದು, ಹೊಡೆಸೋಕೆ ಮಾಡು. ಬಿಡದಿ ಕಾರ್ಯ ಮಾಡುವವರಿಗೆ ಸುಖವಾಗುವುದು ನೋಡಿ.
ವಲ್ಲಭ, ಹೇಗಾದರೂ ಮಾಡಿ ಆ ನೀಚನಾದ ದುಶ್ಯಾಸನಿಂದ ಎಲ್ಲ ಕಷ್ಟವನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುವ ಕಟ್ಟಿಯ ಅದೇ ಅರುಣ ಕಮಲ ಚರಣವುಳ್ಳ ತರುಣಿ ಮಣಿಯೇ ಕೇಳು. ಈ ಧರೆಯೋ ನಿರುತ ದುರಿತ ಚರಿತದಿಂಭರಿತರಾದ ನರರಿಗೆ ವಿಧಿಯು ತರತರದಿ ನೆರೆದು ಭರದಿ ಕರದಿಂದ ಬರೆದ ಬರಹವು. ಆ ಕಪ್ಪು ಗೊರಳನಿಗಾದರೂ ಅಪ್ಪಿಕೊಂಡು ತಪ್ಪದ ಕಾಲಕ್ಕೆ ನಾನು ಒಲ್ಲೆನೆಂದರೆ ಗಪ್ಪನೆ ಬರ್ಪುದು ತಪ್ಪುವುದಿಲ್ಲ. ಇದಕ್ಕೆ ನೀನು ಒಪ್ಪಾಗಿ ಕೇಳೇ ಬಿಂಬಾದರೆ ಏನು ಹೇಳು ಪತಿ? ಇಂದಿನ ಜನ್ಮದಿ ನಾವು ಮಾಡಿದ ಪಾಪಕರ್ಮ ಸಂದೂಹವು ಸಂದೇಹವಿಲ್ಲದೆ ಇಂದಿಗೆ ಬಂದು ನಿಂದು ನಮಗೆ ಸಂಧಿಸಿರುವುದು. ಅಯ್ಯೇ ಸುಂದರಾಂಗಿ, ಸುಂದರನೇ, ಆದರೆ ಕಂದಿ ಕುಂದಿರುವ ನಾವು ಒಬ್ಬರಿಂದ ಬಲು ನೊಂದೇವೆಂದು ನಿಂದಿಸುವುದು ಮಂದಮತಿಯಲ್ಲವೇ? ಅಹೇ ಇಂದು ಮುಖಿ ಕೇಳು. ಸುಂದರಾಂಗನೇ ಹೇಳು. ನೀನು ಶೋಕವು ಸಾಕು ಮಾಡು. ಶ್ರೀಕರವಾಗಿ ಸಕ್ಕರೆ ಹಾಲು ಅಕ್ಕರದಿಂದ ಸವಿದು ಸೊಕ್ಕಿದ ಸಂತೋಷದಿಂದ ಉಕ್ಕಿನಂದದಿ ಮಿಕ್ಕ ಶೋಕವು ನೀನು ಅಕ್ಕರದಿಂದ ಕೇಳು. ಕಾಂತೆ, ಕಾಂತನೇ, ಯಸ್ಮಿನ್ ಚಾಯ ನಚಯಾ ಚ ಯಸ್ಮಿ ಚೇ ವಚಯ ತ್ರಯ ಚ ಧಾತೃವಶ ಜಾಯತೆ ವಿತ್ತು ಬಾಂಧವ್ಯ. ಅಹೇ ಪ್ರಾಣಕಾಂತೆ, ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನಿಹದು? ಯಾತಕ್ಕೋಸ್ಕರ, ಯಾವಾಗ, ಯಾವ ಪ್ರಕಾರ, ಎಷ್ಟು ಮಾತ್ರ, ಯಾವ ಸ್ಥಳದಲ್ಲಿ, ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗಬೇಕಾಗಿರುತ್ತದೆಯೋ ಅದು ಅವನಿಂದ ಅದಕ್ಕೋಸ್ಕರ ಅದರ ಪ್ರಕಾರ ಎಷ್ಟು ಮಾತ್ರ ಆದ ಸ್ಥಳದಲ್ಲಿ ಅದು ದೈವವಶದಿಂದ ಮನುಷ್ಯರಿಗೆ ಆಗುತ್ತಿರುವುದು ದೈವ ಕೃತ್ಯವಾದುದಕ್ಕೆ ನಾವೇನು ಮಾಡಬಲ್ಲೆವು? ಅಹೇ ರಮಣಿ, ಆದರೆ ನಾವಾಡುವ ನಿಷ್ಠೂರದ ನುಡಿಗಳಿಂದ ಎಷ್ಟು ಮಾತ್ರಕ್ಕೂ ಪ್ರಯೋಜನವಿಲ್ಲ. ಅಹೇ ಕಾಂತೆ, ಕಷ್ಟ ಒಬ್ಬನಿಂದ ಸೃಷ್ಟಿಯಾಗದಂದು ಈ ಸೃಷ್ಟಿ ಜನರಿಂದ ನಿರ್ವಿಘ್ನವಾದ ಶ್ರೇಷ್ಠ ವಚನಗಳಲ್ಲಿ ಸೃಷ್ಟಿಯಾಗಿದೆ. ಅಹೇ ಪ್ರಾಣಕಾಂತೆ ಕೇಳು. ಅದೇನು ಹೇಳು? ಆದ ಕಾರಣ ಈ ಸಮಯದಲ್ಲಿ ನೀನು ಕಿವಿಗೊಟ್ಟು ಮನದಲ್ಲಿಟ್ಟು ದುಃಖವನ್ನು ಬಿಟ್ಟು ಧೈರ್ಯವಿಟ್ಟು ಸಂತೋಷಪಟ್ಟು ಪನ್ನಗವೇಡಿ ಸನ್ನುತವಾದ ನನಗೆ ಇನ್ನೊಂದು ನೀತಿ ಹೇಳಿವೆ. ನೀನು ಬಹು ಪ್ರೀತಿಯಿಂದ ಕೇಳು. ಅದೇನು ಹೇಳು? ಸುಖಸ್ಯ ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಚಕ್ರವರ್ತಂಚ ದುಃಖ ನೀಚ ಸುಖ ನೀಚಾನಿತ್ತಕವಾದಿಹಿ. ಅಹೇ ಪ್ರಾಣಕಾಂತೆ, ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನಿಹದು? ಮೊದಲು ನಮಗೆ ದುಃಖವು ಬಂದೊದಗಿದರೆ ತುದಿಗೆ ಸುಖ ಪ್ರಾಪ್ತಿಯಾಗುತ್ತದೆ. ಮೊದಲು ನಮಗೆ ಸುಖವು ಬಂದೊದಗಿದರೆ ತುದಿಗೆ ದುಃಖ ಪ್ರಾಪ್ತಿಯಾಗುತ್ತದೆ. ಸುಖ ದುಃಖಗಳೆಂಬ ಎರಡು ಬಂಡಿ ಚಕ್ರಗಳಿದ್ದಾಗೆ ಬಂಡಿ ಚಕ್ರಗಳು ಹೇಗೆ ವಕ್ರವಿಲ್ಲದೆ ತಿರುಗುತ್ತವೋ ಸುಖ ದುಃಖಗಳು ಎರಡು ಹೀಗೆ ತಿರುಗುತ್ತವೆ. ಇದು ಮಾತ್ರ ನೀನು ಸಿದ್ಧಾಂತವನ್ನು ತಿಳಿಯೇ ಕಾಂತೆ. ಬಿಡು ಈ ದುರುಳ ಕೌರವರು ನಮಗೆ ವಿಪರೀತವಾದ ಕಷ್ಟಪಡುತ್ತಿದ್ದೆ.
ಸರ್ವಕಾಲೇ ವಶೇ ಪಶ್ವ ನರಹತೋಪ ಪರಿತ್ರಾಯತೆ ಅವಶ್ಯ ಭವನು ಭವಾನುಭವತೆಯ ಅನಿತಾಮಪಿ. ಅಹೇ ಪ್ರಾಣವಲ್ಲವೇ ಇದರ ತಾತ್ಪರ್ಯವೇನೆಂದರೆ ಅದೇನು? ಪೂರ್ವಿಯೋ ನಾವು ಸರ್ವವು ಕಾಲಾಧೀನವೆಂದು ತಿಳಿಯಬೇಕು. ಹೆಕ್ಕಳವಾದ ದುಃಖವು ಲೆಕ್ಕವಿಲ್ಲದೆ ಮಿಕ್ಕಿರುವುದು. ಅಹೇ ಕಾಂತೆ ಅದು ಹೇಗೆಂದರೆ ಅದು ಹೇಗೆ? ವಿಧಿವಚನ ತಿಳಿದವರು ಮಹಾಪ್ರಸಾದವೆಂದು ವಹಿಸುತ್ತಿರುವರು. ಶರತ್ಚಂದ್ರ ಕೀರ್ತಿ ಹರಿಶ್ಚಂದ್ರನು ಮತ್ತು ನಳಮಹಾರಾಜನು ಇಷ್ಟವಾದ ಅಷ್ಟಭೋಗವು ನಷ್ಟದಿಂದ ಪಟ್ಟದ ರಾಣಿಯೊಡನೆ ಕೆಟ್ಟಡೆಯುವ ದಟ್ಟದರಿದ್ರವು ಕಟ್ಟಿಕೊಂಡು ಅವರು ಕಷ್ಟಪಟ್ಟಿದ್ದು ನಾನು ನಿನಗೆ ಎಷ್ಟಂತ ಹೇಳಲಿ. ಅಹೇ ಕಾಂತೆ, ಆದರೆ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ಶ್ರೀ ರಾಮೇಶ್ವರಕ್ಕೆ ಹೋದವರು ಶನೀಶ್ವರನನ್ನು ಬಿಡದೆಂಬ ಗಾದೆ ಮಾತಿರುತ್ತೆ. ವೇದೋಕ್ತ ಪ್ರಕಾರ ಸಾಧಿಸುವ ಈ ಸಾಧು ಜನರಿಗೆ ಏನಾದರೂ ಬಾಧೆಗಳು ಬಂದಾಗ ನುಗ್ಗಿಕೊಳ್ಳದೆ ಇದ್ದರೆ ಹೇಗೆ? ಅಹೇ ಕಾಂತೆ, ಇಂದಿರಾರಮಣನ ಪಾದಾರವಿಂದವ ಅಂದದಿ ಮನದೋಳು ವಂದಿಸಿ ಭ್ರಾಂತಿಗಳು ನಿಂದಿಸಿ ಪಾಪವು ಕುಂದಿಸಿ ಭಕ್ತಿ ವಹಿಸಿ ಸಂತೋಷ ಶಾಂತದಿ ಮಹಾಶಾಂತ ಗುಣವು ತಾಳಬೇಕು ರಮಣಿ ಸದ್ಗುಣಾಭರಣಿ. ಎನ್ನ ಮುಖವನ್ನು ನೋಡು, ಈ ಕೋಯಿ ದೃಷ್ಟನಾದ ದುಶ್ಯಾಸನವನ್ನು ಕೊಲ್ಲಿಸಿ ಈ ನೀಚನಿಂದ ನಾನು ಕಷ್ಟಪಡಲಾರದ ಕಟ್ಟಿಯ ಪ್ರಾಣವನ್ನೇನೆ. ಅಹೇ ರಮಣಿ, ಹಾಗಾದರೆ ಹೇಳುವೆನು ಕೇಳು. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನಯೌವನಂ ಅಸ್ಥಿರಂ ಪುತ್ರನಾರಿನ ಧರ್ಮಕೀರ್ತಿ ದ್ವಯಂ ಸ್ಥಿರಂ. ಹಾಗೆ ಪ್ರಾಣದಲ್ಲವೇ ಸಾರ್ಥಕವಾದ ಅರ್ಥವೇನೆಂದರೆ ಸಕ್ಕರೆ ಹಾಲು ಹಾಕಿ ಅಕ್ಕರದಿಂದ ಸಾಕಿಸಲಹಿದ ಮಕ್ಕಳು, ಹೆಕ್ಕಳವಾದ ರೊಕ್ಕವು, ಮಾನ್ಯವಾದ ಧಾನ್ಯವು, ಶೃಂಗಾರವಾದ ಬಂಗಾರವು, ಪಕ್ಕದಲ್ಲಿ ನಿಂತಿರುವ ನಿನ್ನಂತಹ ಅರ್ಧಾಂಗಿನಿಯಾದ ಸಖಿಯು, ಹತ್ತಿರವಿರುವ ಬಂಧು ಬಾಂಧವರು, ಬಹುಶಿಷ್ಟಾದ ವಸ್ತುಗಳು. ಏಕಂತೆ ಇವು ನಮಗೆ ಒಂದು ಎತ್ತೆತ್ತಲು ಬಿಡದಂತೆ ಮುತ್ತಿಕೊಂಡಿರುವವು. ಹಾಗೆ ಮತ್ತೆ ಗಜಗಾಮಿನಿಯಾದ ದ್ರೌಪದಿಯ ಕೇಳು. ಸಮಯ ಬಂದು ಸತ್ತಾಗ ಒಂದು ಹತ್ತಿರವಿರುವುದಿಲ್ಲ, ಬೆನ್ನತ್ತಿ ಬರುವುದಿಲ್ಲ. ಆದರೆ ನಿರ್ಮಲವಾದ ಧರ್ಮವು, ಸಾರ್ಥಕವಾದ ಕೀರ್ತಿಯು ಮುಚ್ಚಿಕೊಂಡು ಸಾರ್ಥಕವಾಗಿ ನಿಲ್ಲುವುದು. ಹಾಗೆ ಪ್ರಾಣಕಾಂತಿಯ ಕೇಳು. ಆದ ಕಾರಣ ನೀನು ಆ ಪರಮ ಪುರುಷ ಕರಿ ವರದ ಶ್ರೀ ಲಕ್ಷ್ಮೀಶನ ಸ್ಮರಣೆ ಎಂಬ ಹಡಗಿನಲ್ಲಿ ಈ ಸಮಯದಲ್ಲಿ ನೀನು ದೃಢ ಮನಸ್ಸಿನಿಂದ ಕುಳಿತುಕೊಂಡರೆ ನಿನ್ನ ಕಡು ದುಃಖವೆಂಬ ಕಡಲನ್ನು
ತೈಲವು ತರಿಗೆ ಜಾರಿ ಎಲೈ ಬಂಡ, ಎಲೈ ಆದಮ, ಊರಗೇಂದ್ರನ ಶಿರದ ಮೇಲೆ ಬೀಳಲು ಆಗಲೇ ಆದಿಶೇಷನು ಮರಿಜಿ ವೇಷವನ್ನು ತಾಳಿ ಸಂತೋಷದಿಂದ ಬಂದು ರೋಷದಿಂದ ದಟ್ಟರೆ ನಮ್ಮ ಕಂಬಕ್ಕೆ ಬಿದ್ದು ಗಂಭೀರದಿಂದ ನಿನ್ನ ಹೆಂಡತಿಯ ಬೆಂಬಿಡದ ಸಂಭೋಗ ಮಾಡುವಾಗ ಆಗಿಲ್ಲದ ಪೌರುಷ ಈಗ ಎಲ್ಲಿಂದ ಬಂದಿದ್ದಲೇ ಕುಲ್ಲ? ಈ ಜನರೆಲ್ಲ ಖಂಡಿತಲ್ಲದ ಈ ಸಭಾಮಂಡಲದಲ್ಲಿ ನಾನು ಪರಿಗಣಿಸೆಂದು ಮಂಡೆ ಎತ್ತಿ ದಂಡದಿಂದ ಚಿಂಟಿಗಟ್ಟಿ ಬರುತ್ತೀಯ ಭ್ರಷ್ಟ ಪರಮ ಪಾಪಿಷ್ಟ. ಎಲೈ ಬಂದ ಪಾಂಡನೆಲ್ಲವದಕ್ಕೆ ನಿನಗೆ ಈ ದ್ರೌಪದಿಯನ್ನು ಐವರು ಅನುಭವಿಸುತ್ತಿರಲ್ಲ. ಅಣ್ಣನ ಹೆಂಡತಿ ಎಂದರೆ ಅತ್ತಿಗೆಯ ಸಮಾನ, ಅತ್ತಿಗೆ ಆದವಳು ಎತ್ತ ತಾಯಿಯ ಸಮಾನವೆಂದು ಶ್ರುತಿ ಶಾಸ್ತ್ರದ ಕೇಳುವರೇ ಮೂರ್ಖ. ಏನು ಮಾಡುವುದರೇ ಮೂರ್ಖ? ಒಬ್ಬರಿಗಿಂತ ಒಬ್ಬರು ಮೇಲಾಗಿ ಅನುಭವಿಸುತ್ತಿರಲ್ಲ. ಇಂಥ ಒಂದಾದವ ಈ ಪ್ರಪಂಚದಲ್ಲಿ ಎಲ್ಲಾದರೂ ಒಂಟೇನೆ ಬಂದ. ಆಹೋ ಅಖಂಡ ಯಶೋ ಮಂಡಿತನಾದ ಭೂಮಂಡಲಾಧಿಪರೇ, ಸಹೋದರನೇ, ಹೆಂಡತಿಯರಮ್ಮಿ ಪುಂಡ ಮನುಜನಿಗೆ ಒಪ್ಪಿಸಿ ಬಂಡು ಮಾಡುವುದು ಕಂಡು ಈ ಪರರಾಜರು ಮಗವರು ಕ್ಷಣ ಮಾತ್ರ ಸೇರಿಸು ತಮ್ಮ. ನೀನು ಮಾತ್ರ ಮಂಡಿ ಎತ್ತದಂತೆ ಕುಳಿತುಕೊಂಡಿರುವುದು ನ್ಯಾಯವೇನು ಅಣ್ಣ? ತಮ್ಮ, ನಿಮ್ಮಂತ ತಮ್ಮಂದಿರಿದ್ದು ಸುಮ್ಮನಿರುವುದು ನ್ಯಾಯವೇ? ಅಹೋ ಆಗ್ರಜನೆ ದಟ್ಟನೆ ಅಪ್ಪಣೆ ಕೊಟ್ಟರೆ ಕ್ಷಣ ಮಾತ್ರ ಸೇರಿಸು ತಮ್ಮ. ಇವರನ್ನು ಮುಂಕೊಂಡು ಇಂಥ ಕೂಳಕೌರವರನ್ನು ದಾಳದುಳು ಮಣಿಯುವುದು ಗಾಢವಾಗಿ ವರ್ಣೆ ಮೂರು ಕೊಡುಕೊಡೋ ಆಗ್ರಜನೆ. ಅಹೋ ಆಗ್ರಜನೆ, ಇದಕ್ಕೊಂದು ಸದೃಶವನ್ನು ಹೇಳ್ತೀನಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ತಮ್ಮ. ಪ್ರಾಣಮ್ಯಾಪಿ ಪರಿತ್ಯಾಜಂ ಮಾನವೇವಾಭಿರಕ್ಷಿತಂ ಅನಿತ್ಯೋ ಭವತಿ ಪ್ರಾಣಂ ಮಾನವ ಚಂದ್ರತರಕಂ. ಹಾ. ಅಹೋ ಆಗ್ರಜ, ಇದರ ತಾತ್ಪರ್ಯ ಎಂದರೆ ಅಹೋ ಅನುಜ, ಅದರ ತಾತ್ಪರ್ಯವೇನು? ತನಗೆ ಮಾನವೀಯವಾದ ವಿಪತ್ತು ಬಂದಾಗ ಪ್ರಾಣವನ್ನಾದರೂ ಕೊಟ್ಟು ಮಾನ ಸಂರಕ್ಷಣೆ ಮಾಡಬೇಕು. ಹೌದೇ ತಮ್ಮ? ಅಹೋ ಆಗ್ರಜ, ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಅನುಜ? ಪ್ರಾಣವು ಅನಿತ್ಯವು, ಮಾನವು ಸೂರ್ಯ ಚಂದ್ರ ನಕ್ಷತ್ರಗಳು ಇರುವವರೆಗಿರುತ್ತದೆ. ಹಾ. ಆದ ಕಾರಣ ಈಗ ನನಗೆ ಪ್ರಾಣದ ಮೇಲೆ ಇಚ್ಛೆ ಇಲ್ಲ. ಹಾ. ದುರುಳ ಕುರುಕುಲವನ್ನು ಸರಂಗಳೆಂದ ತರಾರಿಸುವುದು ಗಾಢವಾಗಿ ವರ್ಣೆಯ ಮೂರು ಕೊಡುಕೊಡೋ ಆಗ್ರಜನೆ. ಅಹೋ ಮಹಾವೀರನಾದ ಸಹೋದರ
ಮತ್ತೆ ಜಗದ್ಗಾಮಿನಿ ಸಣೆ ಹೊತ್ತು ಸರಿಸು ಸರಿಸು ಆವೋ ಸಹೋದರನೇ ಈ ದ್ರೌಪದಿಗಳ ಪಾಪಾತ್ರೆಗಳ ಬರೀ ತಾಪ ಹೊಂದಿರುವುದು ಪ್ರಾಣಗಳನ್ನು ತೆಗೆದುಬಿಡು ಅಣ್ಣ ಈ ಕ್ಷಣ ಈ ಸರಣಿಗಳನ್ನು ಮುಗಿಸಿಬಿಡೋಣ. ಅವೋ ಸುಗುಣಸ್ತೋಮನಾದ ಜಗಜಟ್ಟಿ ಎನ್ನುವ ತಮ್ಮ ಭೀಮಸೇನನೇ ಕೇಳು. ಅಗ್ರಜ ದೇವ ಚೆನ್ನಾಗಿ ಈ ಸಮಯದಲ್ಲಿ ನಿನಗೆ ಒಂದು ನೀತಿ ಹೇಳಿವೆ. ನಿನ್ನಲ್ಲಿರುವ ಸಿಟ್ಟು ಸಾಕು ಮಾಡಿ ಶಾಂತ ರೀತಿಯಿಂದ ಕೇಳು. ಆತ್ಮಬುದ್ಧಿ ಸುಖಂಚೈವ ಗುರುಬುದ್ಧಿ ವಿಶೇಷಿತ ಪರಬುದ್ಧಿ ವಿನಾಶಾಯ ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಅವು ಅಮ್ಮ ವಾಯುವಂದರ ಇದರ ತಾತ್ಪರ್ಯವೇನೆಂದರೆ ಅನ್ನ ಯಮನಂದನ ಇದರ ಅರ್ಥವೇನು? ಈ ಕೋ ತನ್ನ ಮನಸ್ಸಿಗೆ ತಿಳಿದಂತೆ ತಾನು ನಡೆದುಕೊಳ್ಳುವುದು ಬಹು ಸುಖಕರವು. ತನ್ನ ಗುರು ಹೇಳಿದಂತೆ ಕೇಳಿದರೆ ಬಹು ಒಳ್ಳೆಯದು. ಪರರು ಹೇಳಿದಂತೆ ಕೇಳಿದರೆ ಬಹು ನಾಶವಾಗುವುದು. ಸಹೋದರನೇ ಈಗೋ ಈ ಸ್ತ್ರೀಯರು ಹೇಳಿದಂತೆ ನಾವು ಕೇಳಿದರೆ ಕ್ಷಣ ಮಾತ್ರದಲ್ಲಿ ನಾಶ ಹೊಂದುವುದು. ಸಹೋದರನೇ ಮಂದಮತಿಯರಾದ ನಮ್ಮ ದ್ರೌಪದಿ ಹಿಂದಿನ ಜನ್ಮದಲ್ಲಿ ತಾನು ಮಾಡಿದ ಕುಂದು ಈ ಜನ್ಮದಲ್ಲಿ ಬಂದು ಇವಳಿಗೆ ಸಂಧಿಸಲಾಗಿ ಈಗೋ ಅವನ ಕೊಂದು ಎನ್ನ ಬಂಧನವನ್ನು ಪರಿಹರಿಸಂಡಿ ಹೇಳುವ ಮಂದಮತಿಯರಾದ ಈ ದ್ರೌಪದಿಯ ಮಾತಿಗೆ ನೀನು ಮನಸೋತು. ನೀನು ಆತುರಪಟ್ಟು ನೀತಿ ಬಿಟ್ಟು ಈ ಕೂಳಕವರಿಗೆ ಘಾತಕವನ್ನು ಮಾಡಿದರೆ ಈ ಭೂತಲದಲ್ಲಿ ನಮಗೆ ಅಪಕೀರ್ತಿ ಬರುವುದು ತಮ್ಮ. ನೀನು ಕ್ಷಣ ಮಾತ್ರ ಸೈನಿಸು. ಇದು ಅಲ್ಲದೆ ನಿನಗೆ ಇನ್ನೊಂದು ನೀತಿ ಹೇಳಿವನ್ನು ಚೆನ್ನಾಗಿ ಕೇಳು. ಅಹಿಂಸೋ ಪರಮೋ ಧರ್ಮ ಆತ್ಮವತ ಸರ್ವಭೂತಾನಿ. ಅಹೋ ಸಹೋದರನೇ ಇದರ ತಾತ್ಪರ್ಯವೇನೆಂದರೆ ಅರ್ಥವೇನು? ವೇದ ವಾಕ್ಯಾನುಸಾರವಾಗಿ ತಮ್ಮ ಪ್ರಾಣಗಳಂತೆ ಸರ್ವ ಪ್ರಾಣಿಗಳನ್ನು ನೋಡಬೇಕೆಂದು ಹೇಳುವರು. ಇಂಥ ಧರ್ಮಗಳನ್ನು ಬಿಟ್ಟು ನಾವು ದುರಿತ ಕರ್ಮಗಳಿಗೆ ಒಳಗಾಗಬಾರದು ಅನುಜ. ಈ ಸಭೆಯಲ್ಲಿ ನಾನು ಹೇಳೋ ಮಾತು ಮಾತ್ರ ನಿನಗೆ ನಿಜ. ಅವೋ ರಾಜೇಂದ್ರ ನಾಮ ಧರ್ಮನೇ ಒಂದು ನೀತಿ ಹೇಳುವನ್ನು ಕೇಳುವಂತನದು ಅದೇನು ಚೆನ್ನಾಗಿ ಹೇಳುತ್ತಮ್ಮ. ಉಪಕಾರ ರೂಪಿ ನೀಚ ನಮ್ಮ ಅಪಕಾರ ರೂಪಿ ಜಾಯತೆ ಪಯಪನ ಭುಜಗಳ ಕೇವಲ ಮಿಸವರ್ತಿದೆ. ಅವು ಅರ್ಥವೇನೆಂದರೆ ಅವು ಅನುಜ ಅದರ ಅರ್ಥವೇನು? ಆವಿಗೆ ಹಾಜರನ್ನು ಸಾಕಿದರೆ ಮತ್ತಷ್ಟು ಇಸವ ವೃದ್ಧವು ಹೆಚ್ಚಾಗಿತ್ತಿರುವುದು. ಈ ನೀಚರಿಯ ಕಡ ಮುರುಕರಿಯ ಉಪಕಾರ ಮಾಡಿದರೆ ನಮಗೆ ತಿರುಗಿ ಅಪಕಾರ ಮಾಡುವರು. ಆದ ಕಾರಣ ಕಡ ಮುರುಕರ ಕೇಡು ಮಾಡಿದರೆ ಸಾಕಿದರೆ ಮತ್ತಷ್ಟು ಇಸವ ವೃದ್ಧವು ಹೆಚ್ಚಾಗಿತ್ತಿರುವುದು. ಈ ಕಡ ಮುರುಕರಿಗೆ ನೀಚರಿಗೆ ಉಪಕಾರ ಮಾಡಿದರೆ ನಮಗೆ ತಿರುಗಿ ಅಪಕಾರ ಮಾಡುವರು. ಆದ ಕಾರಣ ನಮಗೆ ಕೇಡು ಮಾಡಿದರೆ ಉಪಕಾರ ಮಾತೊಂದು ಹೇಳ್ತಿಯಲ್ಲ, ನೀ ಸ್ವಲ್ಪ ಅದರ ಗೊತ್ತಿಲ್ಲ. ಮುರುಗಿ ಜಾಲದಲ್ಲಿ ತುಪ್ಪವು ಚೆಲ್ಲಿದರೆ ಎಕ್ಕಳವಾಗಿ ಮತ್ತಷ್ಟು ಉಕ್ಕಿ ಬರ್ತದೆ. ಬಾಪ್ರೇ ಬಲ ಭಯಂಕರ ಭ್ರಷ್ಟರ ದರ್ಪಣ ಸರ್ತಕ್ಕಾಗಿರೋದನ್ನ ಅಪ್ಪಣ ಕೊಡುಗಳು. ಮತಿಯುತನಾದ ಜಗಜಟ್ಟಿ ಎನ್ನುವ ತಮ್ಮ ಭೀಮಸೇನನೇ, ಅವು ಅಗ್ರಜ ಇದು ಅಲ್ಲದೆ ನಿನಗೆ ಇನ್ನೊಂದು ನೀತಿ ಹೇಳಿವೆನು. ನಿನ್ನ ಸಿಟ್ಟು ಸಾಕು ಮಾಡಿ ಶಾಂತ ರೀತಿಯಿಂದ ಕೇಳು. ಅದು ಚೆನ್ನಾಗಿ ಅಗ್ರಜ. ಉತ್ತಮಂ ಕ್ಷಣಕೋಪಂಚ ಮಧ್ಯಮಂ ಘಟಿಕಾದ್ವಯ ಅಧಮಂ ಅಹೋರಾತ್ರಿಂಚ ಪಾಪಿಷ್ಟೋ ಮರಣಂತಕ. ಅಪ್ಪ ವಾಯುನಂದನ ಇದರ ತಾತ್ಪರ್ಯವೇನೆಂದರೆ ಅಣ್ಣ ಯಮನಂದನ ಅರ್ಥವೇನು? ಉತ್ತಮನಿಗೆ ಬಂದ ಕೋಪವು ಕ್ಷಣ ಮಾತ್ರ ಇರುವುದು. ಮಧ್ಯಮನಿಗೆ ಬಂದ ಕೋಪವು 2 ಗಳಿಗೆ ಮಾತ್ರ ಇರುವುದು. ಅಧಮರಲ್ಲಿ ಬಂದ ಕೋಪವು ಹಗಲು ರಾತ್ರಿ ಇರುವುದು. ಪಾಪಿಷ್ಟನಿಗೆ ಬಂದ ಕೋಪವು ಸಾಯೋ ತನಕ ಇರುವುದು. ಸಹೋದರನೇ ಅವು ಅಗ್ರಜ ವಿಶೇಷವಾಗಿ ನಾವು ಹುಟ್ಟಿದ ಸಿಟ್ಟಿನಿಂದ ನಮ್ಮ ಕಾರ್ಯಗಳೆಲ್ಲ ಕೆಟ್ಟವಾಗುವುದಲ್ಲದೆ ಇದು ನೀನು ಮಾತ್ರ ದಿಟ್ಟವೆಂದು ತಿಳಿಯೋ ಭೀಮ ರಿಪುಕುಲೋದ್ಧಾನ. ಅವೋ ಪಟ್ಟ ದರ್ಶನದ ಅಣ್ಣೇನೆ. ಸಹೋದರನೇ ನೀನು ಎಷ್ಟು ಹೇಳಿದರೂ ನನಗೆ ಇಷ್ಟವಲ್ಲ. ಇಷ್ಟಪಡಬೇಕು ತಮ್ಮ. ದಟ್ಟವನ್ನು ನಿಯಮವನ್ನು ಕೊಟ್ಟುಬಿಡು. ಈಗ ಆಹೋ ಸಾಮಜವೈರಿ ವಿಕ್ರಮ
ಜಗಜಟ್ಟಿ ಏನಿಪ್ಪ ತಮ್ಮ ಭೀಮಸೇನೇ ಕೇಳು. ಅಗ್ರಜ ಏನು ಚೆನ್ನಾಗಿ ನಾನು ನಿನಗೆ ಎಷ್ಟು ವಿಧವಾಗಿ ಹೇಳಿದರೂ ನೀನು ಏನ ಹುಟ್ಟಿದ ಸಿಟ್ಟು ಶಾಂತವಾಗಲಾರದೆಂದು ಹೇಳುವಿಯಲ್ಲ. ನಿನಗೆ ಇಷ್ಟು ವಿಧವಾಗಿ ಸಿಟ್ಟು ಇದ್ದರೆ ಈಗೋ ಈ ಸಮಯದಲ್ಲಿ ನಾನು ಸಿದ್ಧನಾಗಿರುವೆನು ಸಹೋದರನೇ. ನೀನು ಹಿಂದುಳಿಯದೆ ಕೊಂಡು ಆ ಮೇಲಿನಿಂದ ವೈರಿಗಳಾದ ಈ ದುರ್ಲಕವನ್ನು ಕೊಂಡು ಈ ದಾರುಣಿಗಳು ನೀನೊಬ್ಬನೇ ವೀರಾದಿ ವೀರನಾಗಿ ಮೆರೆಯಬಹುದು ಸಹೋದರನೇ. ನೀನು ಹಾಗೆ ಮಾಡಬೇಕೆಂದಿದ್ದರೆ ನೋಡು, ಇಲ್ಲವಾಯಿತೆ ಶ್ರೀ ಲಕ್ಷ್ಮೀಕಾಂತನ ಅಂತಃಕರಣ ನಮ್ಮ ಪೂರ್ತಿ ಬೆರೆಯುವ ತನಕ ಎಷ್ಟು ಕಷ್ಟ ಬಂದರೂ ಈ ದುರ್ಲಕವನ್ನು ಕೊಲ್ಲುವುದಕ್ಕೆ ನಿನಗೆ ನಾನು ಎಷ್ಟು ಮಾತ್ರಕ್ಕೂ ಅಪ್ಪಣೆಯನ್ನು ಕೊಡಲಾರನು. ಜಗಜಟ್ಟಿಯಾದ ಭೀಮ, ಈ ಸಮಯದಲ್ಲಿ ನಾವು ಸುಮ್ಮನಿರುವುದೇ ನಮ್ಮ ಧರ್ಮ. ಏನಾಗಿರುವುದು ತಮ್ಮ? ಒಂದು ವೇಳೆ ಆ ಪರ್ವತಗಳು ಚಲಿಸಿದರೂ ಚಲಿಸಬಹುದು. ನಮ್ಮ ದುರ್ಯೋಧನ, ಸಮುದ್ರವು ಮೇಲೋದಪ್ಪಿ ಬಂದರೂ ಬರಬಹುದು. ಪರ್ವತದ ಕೋಡ್ಗಲ್ಲಿನ ಮೇಲ್ಭಾಗದಳು ಕಮಲವು ಜನಿಸಿದರೂ ಜನಿಸಬಹುದು ದುರ್ಯೋಧನ. ಆದರೆ ನಾಡಿದ ವಚನವನ್ನು ಮಾತ್ರ ಈ ಸಭಾ ಸಜ್ಜನರ ಮುಂದೆ ಎಂದೆಂದಿಗೂ ತಪ್ಪುವುದಿಲ್ಲ ತಮ್ಮ ದುರ್ಯೋಧನ. ದೂತ್ಯದಲ್ಲಿ ಪುನೀತನಾದ ಎನ್ನ ನಾಥನೆಂಬ ಈ ದ್ರೌಪದಿಯನ್ನು ದೂತ್ಯ ಮುಗಿದ ನಿನಗೆ ನಾನು ಸೋತಿರುವನಾದ ಕಾರಣ ಈ ದ್ರೌಪದಿ ಎಂಬ ವಸ್ತು ಈ ಸಮಯಕ್ಕೆ ನನ್ನ ವಸ್ತುವಲ್ಲ, ನಿನ್ನ ವಸ್ತುವೇ ಆಗಿರುವುದು. ತೆಗೆದುಕೊಳ್ಳಪ್ಪ ಗೌರವೇಂದ್ರ. ಚಿಕ್ಕಮಣಿಯಾದ ಪ್ರಾರ್ಥನೆ ನಮ್ಮ ಪಟ್ಟಣ ರಾಣಿಯನ್ನು ಕಷ್ಟಪಡಿಸೋದಕ್ಕೆ ಕೆಟ್ಟ ಕಾರಣಗಳನ್ನು ಖಂಡಿಸಿ ಮೂಕ ದಂಡಿಗಳಿಗೆ ದಂಡಿಗೆ ಮಾಡಿಬಿಡುವೆ. ಶೀಘ್ರವಾಗಿ ಅಪ್ಪನನ್ನು ಕೊಡುವಂತ ಕೇಳಿದರೆ ನಮ್ಮ ಅಗ್ರಜ ಹೊತ್ತು ನಮ್ಮ ಮಾತೊಂದು ಆಡ್ತಿರೋರು, ಬಳಿಯೇ ಕೊಡುವಂತ ಕೇಳಿದರೆ ನಿಷ್ಠರ ಮಾತೊಂದು ಆಡುತ್ತಿರೋರು, ನಿಷ್ಠರ ಮಾತೊಂದು ಆಡುತ್ತಿರೋರು, ಪ್ರಜ್ಞೆ ತಪ್ಪಿ ಕಾರ್ಯಕ್ಕೆ ಭಂಗ ಕೊಡ್ತಿರೋರು. ಆಗ್ನೇಯದ
ಕಾಂತೆ ನಿನ್ನ ಸಖಿಯಾದ ನಾನು ಏಕೋ ಈ ಮೂಢನಾದ ದುಶ್ಯಾಸನ ಕೈಯಲ್ಲಿ ಕಷ್ಟಪಡುವವರನ್ನು ಕಂಡು ಸುಮ್ಮನಿರುವುದು ನಿಮ್ಮ ಮನಕ್ಕಿಷ್ಟವಾಗುತ್ತದೆ. ಏನಾದರೂ ಮಾಡಿ ನನ್ನ ಕಷ್ಟವನ್ನು ಬಿಡಿಸಬೇಕೆಂದು ಬೇಡಿಕೊಳ್ಳುವ ಕಂಡಿರ ಪಂಚಪಾಂಡವರೇ. ಆಹೇ ಸುಮ್ಮಶರಣ ಪಂಜರದ ಅರಗಿರಿಯೇ ಕೇಳು. ಈ ಕಾಲದಲ್ಲಿ ನೀನು ನಮ್ಮನ್ನು ದೂರುವುದರಿಂದ ಬಂದ ಫಲವೇನು? ಅದೇ ಅಂಬುಜನೇನೆ. ಪೂರ್ವದ ದಶಮುಖನು ಜನಕ ನಂದಿನಿಯರಾದ ಸೀತಾದೇವಿಯನ್ನು ಪರಿಪರಿಯನ್ನು ದುಃಖಪಡಿಸಿ ತುದಿಗೆ ರಾಮಚಂದ್ರನ ಬಾಣಕ್ಕಿಂತ ಮೃತ್ಯು ಹೊಂದಲಿಲ್ಲವೇ? ಅದೇ ರಮಣೆ ಅದರಂತೆ ಪರಿಪರಿಯಿಂದ ದುಃಖಪಡಿಸುವ ಈ ದುಶ್ಯಾಸನನು ತಾನು ಮಾಡುವ ಪಾಪಕ್ಕೆ ಆ ಮೃತ್ಯು ದೇವತೆಗೆ ತುತ್ತಾಗಿ ಹೋಗುವನು. ನೀನು ಕ್ಷಣ ಮಾತ್ರ ಸೈರಿಸು ಕಾಂತೆ, ಬಿಡುಗಡೆ ಮನಸ್ಸಿದ್ದೆ. ಏನೇ ಪಟಲಾದರೆ ಆನದೊಡೆಯನೇ, ಚೇಟುಲತರ ಅರ್ಪಣದಿಂದ ಧಾರಾಳಗಳು ನೀಟಾದ ಗಗನಕ್ಕೆ ಮೇಟಿ ಮಾರದಿಂದ ನಮ್ಮ ಅಣ್ಣನ ಹಾಕಿನದಿಂದ ಹಕ್ಕಿಗೆ ಮುಗಿದರೆ ಕಾರಣ ಸೊಮ್ಮನೆ ಇರುವುದು ಅಲ್ಲವೇ? ಕಾಂತನೇ, ಕಾಲಕ್ಕೆ ಸರಿಯಾಗಿ ಸುಖದು ಕಾಲುಗಳಲ್ಲದೆ ಕಾಲ ತಪ್ಪಿದಾಗ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಸಾಧ್ಯವಿಲ್ಲದ ಬಳಿಕ ದಾರಿಗೆ ಸಾಧ್ಯವಾಯಿತು. ಈ ಲಕ್ಷ್ಮೇಶ್ವರ ಕರುಣೆ ನಮ್ಮ ಬೆರೆತು ನಮ್ಮ ಆಮೇದಿನ ಅಪ್ಪಣೆ ಪಡೆಯುವುದಕ್ಕೆ ಎಷ್ಟು ಕಷ್ಟ ಬಂದರು ತಾಳ್ಮೆಯಿಂದ ಇರಬೇಕು ರಮಣಿ. ಸದ್ಗುಣ ಬಂದಿ ಜಡಮಿಡಿಯ ಪಿಡಿದು ದುಡುಕಿನಿಂದ ಕಡಬಂದು ಮಾಡಿಸುವುದಲ್ಲದೆ ನೀನು ಬಿಟ್ಟಿರುವ ಸರಗಪಡಲಾದರೆ ದತ್ತಲ್ಲಾದರೆ ಈ ವಾದ ತಿಳಿಯೋದಕ್ಕೆ ನಮ್ಮ ಪಟ್ಟದ ರಾಣಿಯನ್ನು ನಮ್ಮಂತೆ ಬಾಡಲೆಂದು ಸಾರಿ ಸಾರಿ ಹೇಳಿದ ಕಾಲಕ್ಕೆ ದಿಟ್ಟವಾಗಿ ಹಾಗೆ ಬಿಟ್ಟುಕೊಂಡು
ಏನೋ ಕೌರವನೇ ಈ
ಜಗ್ಗನ ಬಂದು ಕರ್ರಿ ಮುಗಿಸಿ ತಲೆಮನೆ ತೆಗಿಸಿ ಕುತ್ತಿಯಮ್ಮ ಕತ್ತರಿಸುವ ತತ್ತರ ಮಾಡುವ ಲೆಕ್ಕ ನಿನ್ನ ಚಿತ್ತಕ್ಕೆ ಹೇಗೆತ್ತಿದೋ ಅಗ್ರಜ ಎರಗಡೆಯನ್ನು ದಟ್ಟಿಸ ಈ ಗದಗಿನ ಕೊಟ್ಟು ಕಂಡಗಳಮ್ಮ ತೆಗೆದುಕೊಂಡು ಇಂಡ ಭೂತಳಿಯ ತಿಂಡಿಯಾಗಿ ಕೊಟ್ಟು ಬಾ ಅಂತ ತಮ್ಮ ನೇಮವನ್ನು ಕೊಟ್ಟು ಬಿಟ್ಟರೆ ಈ ಬಂಡನನ್ನು ಒಂದು ಅರಗಡೆಯಲ್ಲಿ ಉಳಿದಂತೆ ಧ್ವಂಸ ಮಾಡಿ ಬರುವ ಅಣ್ಣ
ಈ ಸಮಯದಲ್ಲಿ ನಿನಗೆ ಒಂದು ನೀತಿ ಹೇಳಬೇಕು, ನೀನು ಬಹು ಪ್ರೀತಿಯಿಂದ ಕೇಳು. ಸುಗಂಧವತಿ ವಾಚಂತು ಸುಗಂಧವೂರ್ಣ ಅವರ ಕೃಷ ಜನವರ್ತುತ ರಾಮ್ಯಭಾರಂತದ ಕಂದರ ಮಂದಿರ ನಿವಾಸಂ. ಹಾಗೆ ಪ್ರಾಣೇಶ್ವರಿ, ಇದರ ಅರ್ಥವನ್ನು ನೀನು ಚೆನ್ನಾಗಿ ಕೇಳು. ಹಿಂದಕ್ಕೆ ಜನಕರಾಯನ ಮಗಳಾದ ಸೀತಾದೇವಿಯನ್ನು ಆ ರಾವಣ ಸೂರನ ಅದನ್ನು ಕತ್ತೈದು ಕೆರೆ ಎಂಥ ಕಷ್ಟಕ್ಕೆ ಗುರಿಪಡಿಸಿದನು. ಅಲ್ಲೇ ರಮಣಿ, ಪೂರ್ವದಲ್ಲಿ ಮಾಡಿದ ವಿಷಕರ ಫಲವು ಈಗ ಅವರು ಅನುಭವಿಸಲೇಬೇಕು. ಇದು ಯಾರ್ಯಾರಿಗೂ ತಪ್ಪಲೆಂದು ಒಪ್ಪಾಗಿ ಕೇಳಿ ದ್ರೌಪದಿ, ನೀನು ಮಾತ್ರ ಮಹಾಪತಿರದೆ.
ನಾನು ಏನು ಮಾಡಬೇಕು? ಒಂದು ಗಾಳ ಮಾಡು ಸಾಧ್ಯ ಏನು? ಹೌದು ಸುಂದರ ಏಕೆ ಏತ ಕಾರ್ಯ ಆಡಬೇಕು? ಆ ವಿಶ್ವಾಸವನ್ನು ಕಂಡು ಬರಲು ಸಾಧ್ಯ ಅಲ್ಲವಾ? ಅಲ್ಲವೇ ಅದಕ್ಕಾಗಿ ಆಡಬೇಕೇನು? ಹೌದು ಸಾಧ್ಯ ಹಾಗಾದರೆ ಹೇಳಿಬಿಟ್ಟಿದ್ದು ಅಲ್ಲೇ ತೊಂದರೆಯ ಸಾಧ್ಯ
ಲೈಟಿಂಗ್ ಇಲ್ಲ ಜಾಸ್ತಿ ವೈಟ್ ಎಲ್ಲ ವೈಟ್ ಮಾಡೋದು ಇವು ಲೈಟೇ ಇಲ್ಲ ಇಲ್ಲಿ ಯಾರು ಲೈಟೇ ಇಲ್ಲ ಆಲ್ರೆಡಿ ಬ್ಲಾಕ್ ಏನು ಯಾಕೆ ಗುಣ ಕಳ್ಸೋದಲ್ಲ ಅಷ್ಟೇ
ಬಸವಮ್ಮ ತೆಗೆದಂತಾರೆ ಸುಂದರ ಎಷ್ಟು ಗಂಟೆ ಬಂದ ಈ ರಾಜರ ಪರಿವಾರದಿಂದ ನಾಡು ಮನೆಯನ್ನು ಸೀರೆಯನ್ನು ಸೆರೆನಡುವಂತ ದ್ರೌಪದಿಯನ್ನು ಎಷ್ಟು ರೀತಿಯಿಂದ ಏಳು ಕಾಲಕ್ಕೆ ನಿನ್ನ ನಿರ್ಮಲದಿಂದ ನಿನ್ನ ಕೈಯಿಂದ ಇದು ಅಲ್ಲದ ಧರ್ಮರಾಯನ್ನ ಇದು ಅಲ್ಲದಂತ ಧರ್ಮರಾಯನ ಪಾರು ಮಾಡಿ ಮುಂದಿನ ಶಪಥಕ್ಕೆ ಮುಂದೆ ಬಂದಿರುವುದ ಮುಂದಿನ ಭಯವಿಲ್ಲವೇ ಈಗ ಬರ ಹೇಳುತ್ತಿದ್ದ ಅತಿ ಜಾಗ್ರತೆಯಿಂದ ಇದ್ದ ಕಲಿದ ಬರ್ತಾ